ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ 2024-25ನೇ ಸಾಲಿನ ಆದಾಯ ವೆಚ್ಚದ ಲೆಕ್ಕಾಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕೋಟ್ಯಾಂತರ ರೂಪಾಯಿ ಆದಾಯ ಬಂದಿದ್ರೂ ಬಹುತೇಕ ಹಣ ವೆಚ್ಚವಾಗಿರುವಂತೆ ಲೆಕ್ಕ ತೋರಿಸಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. 2024-25ನೇ ಸಾಲಿನಲ್ಲಿ ದೇವಾಲಯಕ್ಕೆ 25,86,68,000 ರೂಪಾಯಿ ಆದಾಯ ಬಂದಿದ್ದು 25,68,84,000 ರೂಪಾಯಿ ವೆಚ್ಚವಾಗಿದೆ. ಕೇವಲ 17,84,000 ರೂಪಾಯಿ ಉಳಿತಾಯ ತೋರಿಸಲಾಗಿದೆ. ಪ್ರಸಾದ ಮತ್ತು ದಿನಸಿ ಖರೀದಿಗೆ 73,14,000, ಹಾಲು ಮೊಸರಿಗೆ 13,18,000 ರೂಪಾಯಿ, ಬಾಳೆಹಣ್ಣಿಗೆ 6,55,000 ರೂಪಾಯಿ, ಲಾಡು ಖರೀದಿಗೆ 3,50,00,000 ರೂಪಾಯಿ, ಶಾಮಿಯಾನಕ್ಕೆ 17,84,000 ರೂಪಾಯಿ, ಪಾರ್ಕಿಂಗ್ ಅಭಿವೃದ್ಧಿಗೆ 37,84,000 ರೂಪಾಯಿ, ಸಿಸಿ ಕ್ಯಾಮೆರಾ ದುರಸ್ತಿಗೆ 29,89,000 ರೂಪಾಯಿ ಹಾಗೂ ದೇವಾಲಯದ ದುರಸ್ತಿಗೆ 24 ಲಕ್ಷ ರೂಪಾಯಿ ವೆಚ್ಚ ತೋರಿಸಲಾಗಿದೆ. ಇದೇ ವೇಳೆ 2025-26ನೇ ಸಾಲಿನಲ್ಲಿ ತ್ರಿಕಾಲ ಪ್ರಸಾದ ವಿತರಣೆ ನಡೆದಿದ್ದು ದಿನಸಿ ಖರೀದಿಗೆ ಸುಮಾರು 46 ಲಕ್ಷ ರೂಪಾಯಿ ವೆಚ್ಚವಾಗಿದೆ ಎನ್ನಲಾಗಿದ್ದು, ಈ ಹಿಂದಿನ 73,14,000 ರೂಪಾಯಿ ವೆಚ್ಚದ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಹಿಂದಿನ ವರ್ಷಗಳಲ್ಲಿ ಸುಮಾರು 4 ಕೋಟಿಗೂ ಅಧಿಕ ಉಳಿತಾಯವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ 2024-25ರ ಲೆಕ್ಕವನ್ನು ಮರುಪರಿಶೀಲಿಸಿ ಖರೀದಿ, ಕಾಮಗಾರಿ ಬಿಲ್ಗಳು ಹಾಗೂ ವೆಚ್ಚದ ನೈಜತೆಯನ್ನು ಸಮಗ್ರವಾಗಿ ಪರಿಶೋಧಿಸಬೇಕು ಅಂತ ಸಂಘಟಕರು ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಈಗ ಮತ್ತೆ ಶುರು ಮಾಡಿದ್ರು. ಶುರು ಮಾಡಿ ಅವನೇ ಅಪ್ಪ ಮಗ ಇಬ್ಬರು ಸತ್ತ ಕಲ್ಲು ತಂದಾಗಿತ್ತು. ಅವ್ರಿಗೆ ಡೆಪಾಸಿಟ್ ಮಾಡುತ್ತೆ, ಅವನು ಕೆಲಸ ಮಾಡಲಿಲ್ಲ. ಅವನೇ ಯಾರು ಅಂತ ನಾನು ಟ್ರ್ಯಾಕ್ ಮಾಡಕ್ಕೆ ಹೋದ್ರೆ ಅವನು ಮುರುಡೇಶ್ವರ ಅವನು ಹುಡುಕೊಂಡು ಹೋದ್ರೆ ಅವ್ನು ಸತ್ತೋಗ್ತಾನೆ ಅಂತ ಅವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಈ 4 ಲಕ್ಷ ಕೊಡಲ್ಲ ಅಂತ ಕಂಪ್ಲೀಟ್ ಮಾಡಿ ಕಲ್ಕಟ್ ಮಾಡೋ ಮಿಷಿನ್ನು ಕಲ್ಲೆಲ್ಲ ಇಲ್ಲ ಬಿಟ್ಟೋಗಿದೆ. ಅದಕ್ಕೆ ನಾನೇನು ಮಾಡಿದೆ, ಅವ್ರು ಟೆಂಡರ್ನೇ ಕ್ಯಾನ್ಸಲ್ ಮಾಡಿ ಅದಕ್ಕೆ ಬೇರೆ ಮಾಡ್ಕೊಂಡು ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ಎಸ್ಟಿಮೇಟ್ ಮಾಡಿದ್ದಾರೆ ಸರ್. ನಾನು ನೋಡಿದ್ದೀನಿ. ಡಬಲ್ ಇಯರ್ ವರ್ಷ ಕೋಆಪರೇಟ್ ಮಾಡಲಿಲ್ಲ ಅಂತ ಹೇಳಿ ಅವ್ರು ಇದು ಮಾಡಿದ್ರು. ಕೊನೆಗೆ ರಮೇಶ್ ಅವರು ಇಲ್ಲ ನಾನು ಮಾಡಿಸ್ತೀನಿ ಪರ್ಸನಲ್ ಇಂಟ್ರೆಸ್ಟ್ ಮಾಡಿಸ್ತೀನಿ ಸರ್. ಒಂದು ವಾರದಲ್ಲಿ ಎಸ್ಟಿಮೇಟ್ ಒಂದು ವಾರದಲ್ಲಿ ಮುಂದೆ ಕೇಳಿಲ್ಲ. ಒಂದು ವಾರದಲ್ಲಿ ಎಸ್ಟಿಮೇಟ್ ಹಿಡಿಯೋದು ನೀವು ಜವಾಬ್ದಾರಿ ಅಧ್ಯಕ್ಷ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಂಜನಗೂಡು ಗ್ರಾಮದಲ್ಲೇ ಇರ್ತಕ್ಕಂಥ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಿ. ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಆದರೆ ದೇವರ ಉಂಡಿ ಹಣ ನುಂಗಿದವ್ರು ಯಾರು? ಇಲ್ಲಿ ನೋಡಿ, 2024-25ನೇ ಸಾಲಿನ ಲೆಕ್ಕಪತ್ರದಲ್ಲಿ ಏನು ಹೇಳ್ತದೆ, 25,86,68,178 ರೂಪಾಯಿ ಆದಾಯ ಬಂದಿದೆ ಒಟ್ಟು. ಅದರಲ್ಲಿ ವೆಚ್ಚ ತೋರಿಸ್ತಾ ಇರೋದು ಇವರು 25,68,85,84,094 ರೂಪಾಯಿ ಖರ್ಚು ತೋರಿಸ್ತವ್ರೆ. ಏನೇನಕ್ಕೆ ಖರ್ಚು ಮಾಡಿದ್ದೀರಿ? ಇದು ಒಂಥರ ವಿಪರ್ಯಾಸ. ಇವರು ಕೊಡ್ತಕ್ಕಂಥ ಖರ್ಚು ಏನಿರ್ತದೆ ಅಂದರೆ ನೋಡಿ, ಯಾವ್ಯಾವ ರೀತಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮನ ಉಂಡಿ ಹಣ ನುಂಗಿದ್ರು ದೊಡ್ಡವರು ಟ್ರಸ್ಟ್ನವರು. ಇಲ್ಲಿ ಅಧಿಕಾರಿಗಳೇ ನುಂಗ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ಲೆಕ್ಕ ಪುಸ್ತಕದಲ್ಲಿ CCTV ರಿಪೇರಿಗೆ 29 ಲಕ್ಷ ರೂಪಾಯಿ. ಖರೀದಿಗಲ್ಲ ಸ್ವಾಮಿ, ರಿಪೇರಿಗೆ. ಹಾಗಾದರೆ ಯಾವ ಥರದ ರಿಪೇರಿ ಮಾಡಿಸಿದ್ದೀರಿ? ಎಷ್ಟು CCTV ಇತ್ತು ರಿಪೇರಿ ಮಾಡಿಸೋದಕ್ಕೆ? ಒಂದು CCTVಗೆ 1,000 ರೂಪಾಯಿ 2,000 ರೂಪಾಯಿ ಖರ್ಚು ಲೆಕ್ಕ ಹಾಕೊಂಡ್ರು.
29 ಲಕ್ಷದ CCTVನ ಇಡೀ ಪೂರ್ತಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಭಕ್ತರು ಯಾವ ರೀತಿ ಸಾಲಾಗಿ ನಿಂತ್ಕೋತಾರೆ ಆ ಥರ ಸಾಲಾಗಿ ಹಾಕ್ಬಿಡ್ಬೋದಾಗಿತ್ತು. 29 ಲಕ್ಷಕ್ಕೆ ಎಷ್ಟು CCTV ಬರ್ತಿದೆ ಅದರಲ್ಲೇ ಹಾಕೋಬೇಕು ಭಕ್ತಾದಿಗಳು. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ, ಲಾಡು ತಯಾರಿಕೆ 3 ಕೋಟಿಗೂ ಅಧಿಕ ವೆಚ್ಚ, 3 ಕೋಟಿ ರೂಪಾಯಿ ಲಾಡು ತಯಾರು ಮಾಡಿರ್ತಕ್ಕಂಥದ್ದು. ಮತ್ತು ಗಣ್ಯರಿಗೆ ಶಾಲು, ಅದೆಂಥ ಶಾಲಪ್ಪ, ಚಿನ್ನದ ರೇಖೆ ಹಾಕ್ಸಿದ್ರ, ವಜ್ರದ ಅರಳುಗಳು ಮೆಟ್ಟಿಸಿದ್ರಿ, ಅದಕ್ಕೆ 11 ಲಕ್ಷ ರೂಪಾಯಿ ಶಾಲೆ ಹಾಕ್ಸಿದ್ರಲ್ಲಪ್ಪ. ಎಂತೆಂಥ ಗಣ್ಯರು ಬಂದಿದ್ರಪ್ಪ, ಯಾರ್ಯಾರಿಗೆ ಹಾಕಿದ್ದೀರಿ ಅದು ಲೆಕ್ಕ ಬೇಕೋ ಬೇಡವೋ, ಅದು ಯಾರ ದುಡ್ಡು? ನಮ್ಮ ದುಡ್ಡು, ನಮ್ಮ ಕಾಣಿಕೆ. ನಾವು ನಂಜುಂಡಪ್ಪನಿಗೆ ಕೊಡಬೇಕು. ನಂಜುಂಡಪ್ಪ ಒಳ್ಳೇದು ಮಾಡಪ್ಪ, ಉದ್ಧಾರ ಮಾಡಪ್ಪ ಅಂದ್ಬಿಟ್ಟು ತಂದು ಗೋಲ್ಕುಕ್ ಹಾಕಿರ್ತಕ್ಕಂಥ ದುಡ್ಡನ್ನು 25 ಕೋಟಿಯನ್ನು ನುಂಗಿ ನೀರು ಕುಡಿದಿದ್ದೀರಲ್ಲ ಅಧಿಕಾರಿಗಳೇ, ನಿಮಗೇನು ಮಾನ ಇದ್ದ, ಮರ್ಯಾದೆ ಇದ್ದ, ನಾಚಿಕೆ ಇದ್ದ? ಈ ಥರ ಮಾಡ್ಕೊಂಡೋದ್ರೆ ದೇವಸ್ಥಾನ ಅಭಿವೃದ್ಧಿ ಅಂತೂ ಮಾಡಲಿಲ್ಲ ನೀವು. ಬರೀ ಶಾಲೋತ್ಸವಕ್ಕೆ CCTV ರಿಪೇರಿ ಮಾಡೋದಕ್ಕೆ ಇದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀರಿ. ಮತ್ತು ದೇವಾಲಯದ ಅಭಿವೃದ್ಧಿಗೆ ಬರೀ 17,84,000 ರೂಪಾಯಿ. ದೇವಾಲಯ ರಿಪೇರಿ ಮಾಡೋಕ್ಕೆ 17,84,000 ರೂಪಾಯಿ ಅಂತ ಹೇಳ್ತಾ ಇದ್ದೀರಿ. ಮತ್ತು ಉಳಿಕೆ ಅಭಿವೃದ್ಧಿಗೆ ಆಮೇಲೆ ಪಾರ್ಕಿಂಗಿಗೆ 37 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದೀರಿ. ಏನು ಪಾರ್ಕಿಂಗಿನ ಉದ್ಧಾರ ಮಾಡಿದ್ದೀರಪ್ಪ? ಅಲ್ಲಿ ಏನೂ ಮಾಡಿಲ್ಲ ನೀವು. ಈ ಥರವಾಗಿ ಕಳ್ಳ ಲೆಕ್ಕಗಳನ್ನ ಕೊಟ್ಟು 25 ಕೋಟಿಯನ್ನು ನೀವು ನುಂಗಿ ನೀರು ಕುಡಿದಿರ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಲೆಕ್ಕ ಕೊಡಬೇಕು ನೀವೀಗ. ಈ ತಕ್ಷಣದಲ್ಲೇ ತಹಶೀಲ್ದಾರರು ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಕರಿಬೇಕು. ಸಭೆ ಕರೆದು ಇದಕ್ಕೆ ಸೂಕ್ತವಾದ ಲೆಕ್ಕ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಏನು ನೀವು ನುಂಗಿರ್ತಕ್ಕಂಥ ದುಡ್ಡನ್ನು ವಸೂಲಿ ಮಾಡೋಂಥ ಕೆಲಸ ಮಾಡಬೇಕಾಯ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಇಮ್ಮಾವ್ರಗು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಅತ್ಯಂತ ದೊಡ್ಡ ಹಗರಣ ಒಂದೇ ನಡೆದಿದೆ. ಈ ಹಗರಣ ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ಅಂಕಿಅಂಶದ ಪ್ರಕಾರ ಆದಾಯ 25,86,00,000 ಆದಾಯ ಬಂದಿದೆ ಅಂತ ಇವತ್ತು ದೇವಾಲಯದ ಮುಖ್ಯಸ್ಥರು ಈವನು ತೋರಿಸ್ತಾ ಇದ್ದಾರೆ. ಅದರ ಖರ್ಚು ಎಷ್ಟು ತೋರಿಸ್ತಾ ಇದ್ದಾರೆ ಅಂತಂತಂದರೆ 25,68,00,000 ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಅಧಿಕಾರಿಗಳು. ಇವ್ರಿಗೆ ಕೇಳೋರು ಹೇಳೋರು ಯಾರೂ ಇಲ್ಲ ಅಂತ ತೋರ್ಪಡಿಸ್ತಾ ಇದೆ. ಮತ್ತು ಪಾರ್ಕಿಂಗಲ್ಲಿ ಒಂದು ಕಲ್ಲನ್ನು ಸುಧಾ ತೆಗೆದು ಸೈಡ್ಗೆ ಮಡಗಿಲ್ಲ, ಯಾವುದೇ ಥರ ಕ್ಲೀನಿಂಗು ನಡೆದಿಲ್ಲ. ಇಲ್ಲಿಗೆ 29 ಲಕ್ಷ CCTV ರಿಪೇರಿ ಅಂತಲೂ ಸೇರಿಸಿ 29 ಲಕ್ಷವನ್ನು ಬರೆದಿದ್ದಾರೆ. ಪಾರ್ಕಿಂಗು ಸುಧಾ 17 ಲಕ್ಷ ಪಾರ್ಕಿಂಗು ತೋರಿಸಿದ್ದಾರೆ. ಮತ್ತು ಬಂದಂಥ ಅತಿಥಿಗಳು ಗೌರವಾನ್ವಿತ ಏನು ಇವತ್ತು ನಂಜುಂಡೇಶ್ವರನ ಭಕ್ತಾದಿಗಳಾಗಿ ಪಾಪ ಎಲ್ಲ ಭಕ್ತಾದಿಗಳು ಉಂಡಿಗೆ ಹಣ ಹಾಕ್ತಾರೆ, ಅವ್ರಿಗೆ ನೀವು ಸನ್ಮಾನ ಮಾಡಿಲ್ಲ. ನೀವು ಮಾಡೋದು ಯಾರಿಗೂ ಅಂತಂದರೆ ಮೇಲ್ಮಟ್ಟದ ಯಾರೋ ಹೇಳ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಅಧಿಕಾರಿಗಳು ಮತ್ತು ನಾವು ಗಣ್ಯ ವ್ಯಕ್ತಿಗಳು ಅಂತ ಬರ್ತೀರಾ, ಅವರಿಗೆ 20 ರೂಪಾಯಿ ಸಾಲಿಗೆ 11 ಲಕ್ಷ ಬರೆದಿದ್ದಾರಲ್ಲ, ನಿಮಗೇನು ಮಾನ ಮರ್ಯಾದೆ ಇಲ್ವಾ ಅಂತ ಈ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಇರೋಂಥ ಅಧಿಕಾರಿಗಳು ಮತ್ತು ಇತರರನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಅವಶ್ಯಕತೆ ಬಂದಿದೆ. ಅಲ್ಲಿ ಯಾರು ಅಧಿಕಾರ ನಡೆಸ್ತಾ ಇದ್ದಾರೋ, ಯಾರು ಹಣ ತೆಗ್ತಾ ಇದ್ದಾರೋ, ಯಾರು ಇದ್ರ ಬಗ್ಗೆ ಏನು ಮಾಡ್ತಾಯಿದ್ರು ಅಂತ ಇಲ್ಲಿವರೆಗೂ ಗೋಲ್ಮಾಲಾಗಿ ಬರ್ತಾ ಇದೆಯಲ್ಲ, ಇದನ್ನು ಕೇಳೋರು ಯಾರೂ ಇಲ್ವಾ? ಇಲ್ಲಿವರೆಗೆ ಆಡಳಿತ ನಡೆಸಿದಂಥ ಶಾಸಕರಾಗಿರ್ಬೋದು, ಪಾರ್ಲಿಮೆಂಟ್ ಮೆಂಬರ್ಗಳಾಗಿರ್ಬೋದು ಮತ್ತು ಇತರ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಇವತ್ತಿನವರೆಗೆ 25-26 ಸಾಲಿನಲ್ಲಿ 24-25 ಸಾಲಿನಲ್ಲಿ ನಡೆದಂಥ ಅವ್ಯವಹಾರ ಘಟನೆಗಳನ್ನ ಸೂಕ್ತ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಇವ್ರ ಮೇಲೆ ಇಲ್ಲಿವರೆಗೆ ಯಾರೂ ಸುಧಾ ಜೈಲಿಗೆ ಹೋಗಿಲ್ಲ. ಈಗ ಈ ಹಣದಲ್ಲಿ ಜೈಲಿಗೆ ಹೋಗೋಂಥ ಕಾರ್ಯಕ್ರಮ ನಡೆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಹಣವನ್ನು ಮುಟ್ಟಲು ಹೆದರ್ಬೇಕು ಅವರು. ದೇವಸ್ಥಾನ ದುಡ್ಡು ತಿನ್ನಬಾರ್ದಪ್ಪ, ದೇವಸ್ಥಾನ ದುಡ್ಡನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದಪ್ಪ, ನಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಯಾರ್ಯಾರನ್ನೋ ಜೈಲಿಗೆ ಹಾಕ್ತೀರಿ. ಆದರೆ ನಂಜುಂಡೇಶ್ವರ ಹಣನ ಕದ್ದಿದಾರಲ್ಲ ಅವ್ರ ಜೈಲಿಗೆ ಹಾಕ್ಸೋದು ಯಾವಾಗ ಅಂತ ನನ್ನ ಮರು ಪ್ರಶ್ನೆ ಆಗ್ತಾಯಿದ್ದೀನಿ.